ಬಿಡದಿ ಟೌನ್ಶಿಪ್ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ಬಿಡದಿಯಿಂದ ಫ್ರೀಡಂ ಪಾರ್ಕ್ಗೆ ಹೊರಟಿದ್ದಾರೆ ರೈತರು. ರೈತರಿಗಾಗಿ 6 ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಬಿಜೆಪಿ ನಾಯಕರು. ಕೆಲವೇ ಕ್ಷಣಗಳಲ್ಲಿ 6 ಬಸ್ಗಳಲ್ಲಿ ಫ್ರೀಡಂ ಪಾರ್ಕ್ ತಲುಪಲಿದ್ದಾರೆ ಅನ್ನದಾತರು. ಬಿಡದಿಯಿಂದ 1000ಕ್ಕೂ ಹೆಚ್ಚು ಜನ ಆಗಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬೇರೆ ಬೇರೆ ಊರುಗಳಿಂದ ಬೆಂಗಳೂರು ತಲುಪಲಿದ್ದಾರೆ ರೈತರು. ಇವತ್ತು ಬಿಡದಿ ರೈತರ ಪರವಾಗಿ ಅಂದ್ರೆ ಭೂ ಸ್ವಾಧೀನವನ್ನ ವಿರೋಧಿಸಿ ಹೋರಾಟ ಮಾಡ್ತಾ ಇರುವಂತಹ ರೈತರ ಪರವಾಗಿ ಬಿಜೆಪಿ ಹೋರಾಟವನ್ನು ಹಮ್ಮಿಕೊಂಡಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಧರಣಿಯನ್ನ ಮಾಡ್ತಾ ಇದೆ. ಬೆಳಗ್ಗೆ ಈಗ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಿಜೆಪಿ ನಾಯಕರು ಧರಣಿ ಮಾಡಲಿದ್ದಾರೆ. ಇದಕ್ಕೆ ಬಿಡದಿಯ ಈ ರೈತರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಬಿಡದಿಯಿಂದ 6 ಬಸ್ಗಳಲ್ಲಿ ಈ ರೈತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬರ್ತಾ ಇದ್ದಾರೆ. ಬಿಡದಿ ಭೂ ಸ್ವಾಧೀನ ಹೋರಾಟ ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿದ್ದಷ್ಟೇ ಅಲ್ಲ, ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ರೈತರು 6 ಬಸ್ಗಳಲ್ಲಿ ಅಲ್ಲಿಂದ ಬರ್ತಾ ಇದ್ದಾರೆ. 6 ಬಸ್ಗಳಲ್ಲಿ ಬಿಡದಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬಂದು ಬಿಜೆಪಿ ನಾಯಕರ ಜೊತೆ ಹೋರಾಟದಲ್ಲಿ ಕೈಜೋಡಿಸಲಿದ್ದಾರೆ. ರೈತರ ಪರವಾಗಿ ಧ್ವನಿಯಾಗಿ ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತ ಬಿಜೆಪಿ ಮುಖಂಡರುಗಳು ಹೇಳ್ತಾ ಇದ್ದಾರೆ. ನಾವು ಗಮನಿಸಬಹುದು, ಬಿಡದಿ ಟೌನ್ಶಿಪ್ ವಿಚಾರ ಎಷ್ಟು ದೊಡ್ಡ ರಾಜಕೀಯ ಜಟಾಪಟಿಗೆ ಹಾಗೂ ಅಲ್ಲಿನ ಸ್ಥಳೀಯ ಜಟಾಪಟಿಗೆ ಎರಡಕ್ಕೂ ಕೂಡ ಕಾರಣವಾಗಿದ್ದನ್ನ ನೋಡ್ತಾ ಇದ್ದೀವಿ. ಒಂದಷ್ಟು ಮಂದಿ ರೈತರು ನಮಗೆ ಬೇಕು, ಟೌನ್ಶಿಪ್ ಬೇಕು, ನಮ್ಮ ಭೂಮಿ ನಾವು ಮಾರ್ಕೊಳ್ಳೋದು ನಮ್ಮ ಹಕ್ಕು, ಕಳೆದ 20 ವರ್ಷಗಳಿಂದ ಏನು ಸಮಸ್ಯೆ ಇತ್ತು, ಜಟಿಲವಾದಂತಹ ಸಮಸ್ಯೆ ರೆಡ್ ಝೋನ್ ಏರಿಯಾದು, ಅದು ಸಾಲ್ವ್ ಆಗ್ತಾ ಇದೆ ಅಂತ ಒಂದಷ್ಟು ರೈತರು. ಮತ್ತೊಂದಷ್ಟು ರೈತರು ಇದು ಫಲವತ್ತಾದ ಕೃಷಿ ಭೂಮಿ, ಇದನ್ನ ನಾವು ಯಾಕೆ ಮಾರಬೇಕು, ತಲೆತಲಾಂತರದಿಂದ ನಾವು ಇಲ್ಲೇ ಬಾಳಿ ಬದುಕಿ ಬಂದಂತವರು ಮತ್ತೆ ಈ ತರ ಕೃಷಿ ಭೂಮಿ ಮಾಡೋದಕ್ಕೆ ಬಹಳ ಕಷ್ಟ ಆಗತ್ತೆ ಅಂತ ಒಂದಷ್ಟು ಮಂದಿ ರೈತರು. ಒಟ್ನಲ್ಲಿ ಇಡೀ ರಾಜ್ಯದ ಗಮನವನ್ನ ಈ ಬಿಡದಿ ಟೌನ್ಶಿಪ್ ವಿಚಾರ ಸೆಳೀತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ನಡುವಿನ ತೀವ್ರ ವಾಗ್ಯುದ್ದಕ್ಕೂ ಕೂಡ ಅಂದ್ರೆ ವೈಯಕ್ತಿಕ ಪ್ರತಿಷ್ಠೆಯ ಜಟಾಪಟಿಗೂ ಕೂಡ ಈ ಬಿಡದಿ ಟೌನ್ಶಿಪ್ ವಿಚಾರ ಕಾರಣವಾಗಿತ್ತು. ಇದೀಗ ಅಲ್ಲಿ ಒಂದಷ್ಟು ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಕೂಡ ರಾಜ್ಯ ಸರ್ಕಾರ ಹೊರಡಿಸಿದೆ ಅಂತ ಹೇಳಲಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಮತ್ತಷ್ಟು ಕಾವನ್ನ ಪಡೆದುಕೊಂಡಿದೆ. ಬಿಜೆಪಿ ಮುಖಂಡರುಗಳು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸಲಿದ್ದಾರೆ. ಬಿಡದಿ ಟೌನ್ಶಿಪ್ ಹೋರಾಟ ಇವತ್ತು ಇನ್ನಷ್ಟು ಪ್ರಬಲವಾದ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳಲಿದೆ. ಬಿಜೆಪಿ ಅಧಿಕೃತವಾಗಿ ಹೋರಾಟಕ್ಕೆ ಇಳಿದಿದೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ಬಿಜೆಪಿ ನಾಯಕರು ಸೇರಿ ರೈತರಿಗೆ ಬೆಂಬಲವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಬಿಡದಿ ಟೌನ್ಶಿಪ್ ಮಾಡಕೂಡದು ಅಂತ ಆಗ್ರಹ ಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಎಚ್.ಡಿ. ದೇವೇಗೌಡರು ಕೂಡ ಕುಮಾರಸ್ವಾಮಿ ಅವರು ಈ ಯೋಜನೆಯನ್ನ ಆರಂಭ ಮಾಡಿದ್ರು ಕೂಡ ಅದನ್ನ ಕೈಬಿಟ್ರು ತಕ್ಷಣ, ಹಾಗಾಗಿ ಈ ಯೋಜನೆ ಸೂಕ್ತ ಅಲ್ಲ, ಇದನ್ನ ಕೈ ಬಿಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರ ಬರೆದಿರತಕ್ಕಂಥದ್ದು. ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಕೂಡ ಅತ್ಯಂತ ಕಾವನ್ನು ಪಡ್ಕೊಂಡಿರ್ತಕ್ಕಂಥ ಹೋರಾಟ ಇದು ಬಿಡದಿ ಟೌನ್ಶಿಪ್ ಹೋರಾಟ. ಟೌನ್ಶಿಪ್ ಮಾಡಬೇಕು ಅಂತ ಒಂದಷ್ಟು ಮಂದಿ ರೈತರು, ಮಾಡಬಾರದು ಅಂತ ಒಂದಷ್ಟು ಮಂದಿ ರೈತರು, ನಮ್ಮ ಭೂಮಿಯನ್ನ ನಾವು ಬಿಟ್ಟು ಕೊಡೋದಿಲ್ಲ ಅಂತ ಒಂದಷ್ಟು ಮಂದಿ ರೈತರು